Akashvani FM Rainbow 101.3 MHz. Musically yours. ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:32 ಈ ಹೊತ್ತಿನ ಹೊಸ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ರವಿಶಂಕರ್ ಎಕೆ. ಇವರು ಕನ್ನಡ ಸಾಹಿತ್ಯದಲ್ಲಿ ವಿದ್ಯಾಭ್ಯಾಸ ಪಡೆದು ಬೇಂದ್ರೆ ಸಾಹಿತ್ಯ ವಿಮರ್ಶೆ, ಸ್ವರೂಪ ಮತ್ತು ತಾತ್ವಿಕತೆಯ ಕುರಿತು PhD ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಕ್ರಿಸ್ತು ಜಯಂತಿ ಡೀಮ್ ಟು ಬಿ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂಕುರ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರೂ ಆಗಿದ್ದಾರೆ. ಅಂಕಣಕಾರರು, ಕವನ ಸಂಕಲನ ಹಾಗೂ ಕೃತಿಗಳ ಮೂಲಕ ಸಾಹಿತ್ಯ ಸೇವೆಯಲ್ಲೂ ಸಹ ತೊಡಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ರವಿಶಂಕರ್ ಅವರು, ಸಾಹಿತಿ ಹಾಗೂ ಪ್ರಾಧ್ಯಾಪಕರಾದಂತಹ ರವಿಶಂಕರ್ ಅವರು ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದಾರೆ. ಇವರ ಸ್ಫೂರ್ತಿದಾಯಕ ಮಾತುಗಳನ್ನ ಇಂದು ಕಾರ್ಯಕ್ರಮದಲ್ಲಿ ಕೇಳೋಣ. ಸರ್, ನಿಮ್ಮ ಬಗ್ಗೆ, ನಿಮ್ಮ ಹಿನ್ನೆಲೆಯ ಬಗ್ಗೆ ಪರಿಚಯ ಮಾಡಿಕೊಡಿ. ಆಗಲಿ ಮೇಡಮ್. ಬಸವ ಜಯಂತಿಯ ಶುಭಾಶಯಗಳು. ತಮಗೂ ಸಹ ಶುಭಾಶಯಗಳು ಸರ್. ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾತಿರಯ್ಯ. ಬಸವಣ್ಣ ಎಂಥ ಅದ್ಭುತವಾದಂತಹ ಇದನ್ನ ವಿಶ್ವವ್ಯಾಪ್ತಿಗೆ, ಅಖಂಡ ಬ್ರಹ್ಮಾಂಡಕ್ಕೆ ಹೋಲಿಸಿ ಸಾಕಷ್ಟು ಜನ ವಿಮರ್ಶೆ ಮಾಡಿದ್ದಾರೆ. ಆದರೆ ನಾನು ಇದನ್ನ ಮನಸ್ಸಿನ ವಿಸ್ತಾರ ಅಂತ ಭಾವಿಸಿದ್ದೇನೆ. ಇಂತಹ ನಿಮ್ಮೊಂದಿಗೆ, ಈ ಜಗತ್ತಿನೊಂದಿಗೆ ಮಾತನಾಡುವ ಅವಕಾಶದಲ್ಲಿ ನಾನು ಕೂತಿದ್ದೇನೆ. ನಾನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಳಿಲಘಟ್ಟದಲ್ಲಿ ಜನಿಸಿದವನು. ನಮ್ಮ ಪರಿಸರ ನನ್ನನ್ನು ಒಂದಿಷ್ಟು ಸಮಾಜಮುಖಿಯಾಗಿ ಆಗಿಸುವ ಕಾರಣದಿಂದ ನಾನೊಂದಿಷ್ಟು ಸಾಹಿತ್ಯಕ್ಕೆ ಪ್ರವೇಶ ಪಡೆದೆ. ನನ್ನ ಗುರುಗಳು, ಸ್ನೇಹಿತರು, ಹಾಗೆಯೇ ಒಂದು ಪರಿಸರ, ಈ ಪರಿಸರ ನನ್ನ ಸಾಹಿತ್ಯಕ್ಕೆ ಅಭಿಮುಖವನ್ನಾಗಿ ಮಾಡಿಸಿತು. ಈ ಕುರಿತು ಸಾಕಷ್ಟು ಮಾತಾಡಿರೋದ್ರಿಂದ ನನ್ನ ಬಗ್ಗೆ ಹೆಚ್ಚು ಹೇಳೋದಕ್ಕಿಂತ ನನ್ನ ಸಾಹಿತ್ಯ ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ. ಇಂದು ಬಸವೇಶ್ವರ ಜಯಂತಿ ಇದೆ, ಹಾಗೆ ಅಕ್ಷಯ ತೃತೀಯ ಇದೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಆಗಿರೋದು ನಮಗಂತೂ ತುಂಬಾನೇ ಸಂತೋಷ. ನಿಮ್ಮ ಜೊತೆಗೆ ಮಾತಾಡೋದಕ್ಕೆ, ಮತ್ತಷ್ಟು ಮಾಹಿತಿಯನ್ನ ಪಡೆಯೋದಕ್ಕೆ ನಾನಂತೂ ಕಾತರಳಾಗಿದ್ದೇನೆ. ಹಾಗೆ ನಮ್ಮ ಕೇಳುಗರು ಸಹ ಕಾತರರಾಗಿದ್ದಾರೆ ಅಂತ ನನಗೂ ಸಹ ಗೊತ್ತು. ಆದರೆ ಕಾರ್ಯಕ್ರಮದಲ್ಲಿ ಮೊದಲು ಒಂದು ಪುಟಾಣಿ ಸಾಂಗ್ ಇದೆ, ಒಂದು ಹಾಡನ್ನ ಕೇಳಿ ಬಂದು ನಂತರ ಮಾತುಕತೆಯನ್ನ ಮುಂದುವರಿಸೋಣ ಸರ್. ಆಗಲಿ ಮೇಡಮ್. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರವಿಶಂಕರ್ ಅವರು. ಸರ್, ಹೇಳಿ, ನಾವು ಮಾತಾಡ್ತಾ ಇದ್ವಿ ವಚನ ಸಾಹಿತ್ಯದ ಬಗ್ಗೆ. ನಿಮ್ಮನ್ನ ಮಾತನಾಡಿಸೋದಾದ್ರೆ ವರ್ತಮಾನಕ್ಕೆ ವಚನ ಸಾಹಿತ್ಯ ಏಕೆ ಪ್ರಸ್ತುತ ಅಂತ ಅನ್ಸುತ್ತೆ? ಮೇಡಮ್, ಈ ವರ್ಷ ನಂದು ಉಸುರಿನ ಪರಿಮಳವಿರಲು ಒಂದು ಕೃತಿ ಬಂತು. ಅಕ್ಕ ಮಹಾದೇವಿ ಹೇಳ್ತಾರೆ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ್ಯ ಅಂತ. ನಾವು ಈ ಲಂಚ್ ಬಾಕ್ಸ್ ಒಳಗೆ ನೆಮ್ಮದಿಯನ್ನು ಹುಡುಕ್ತಾ ಇದ್ದೇವೆ, ಹೌದಲ್ವೇ? ಉಸುರಿನ ಪರಿಮಳ ಇದ್ಬಿಟ್ರೆ ನಾವು ಇನ್ನೊಂದು ಕುಸುಮದ ಹಂಗನ್ನ ಬಯಸುವ ಅಗತ್ಯ ಇಲ್ಲ. ನನ್ನ ಪ್ರಕಾರ ಸಾಹಿತ್ಯ ರಚನೆ ಆಗಲಿ, ಸಾಹಿತ್ಯ ಓದು ಆಗಲಿ, ಈ ಉಸುರಿನ ಪರಿಮಳವನ್ನ ಸಂಘಟಿಸಿಕೊಂಡ್ರೆ ಈ ಜಗತ್ತಿನ ಆಸೆಗಳನ್ನು ನಾವು ಕಳಚಿಕೊಳ್ಳಬಹುದು ಅಂತ ನನಗನ್ಸುತ್ತೆ. ನನ್ನ ಎಲ್ಲ ಕಾವ್ಯದ ಪ್ರತಿಯೊಂದು ಸಾಲುಗಳು ಕೂಡ ಮನಸ್ಸನ್ನು ಕುರಿತಾದಂತಹವು ಮತ್ತು ಹೆಣ್ಣನ್ನು ಕುರಿತಾದಂತಹವು. ಏಕೆಂದರೆ ಈ ಮನಸ್ಸು ಕೇಂದ್ರೀಕೃತವಾಗಿ ನಾವು ಕಂಡುಕೊಂಡ್ರೆ ಈ ಜಗತ್ತಿನ ಎಲ್ಲ ಆಸೆಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಗೆಲ್ಲಬಹುದು ಅಂತ. ಯಾವಾಗ ಆಸೆಗಳನ್ನು ಗೆಲ್ತೀವೋ ನಮಗೆ ವಿರೋಧಗಳು, ಲೋಕ ವಿರೋಧಗಳು ಉಂಟಾಗುವುದಿಲ್ಲ, ಸಮಸ್ಯೆಗಳು ಉಂಟಾಗುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಉಸುರಿನ ಪರಿಮಳಗಳನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸುತ್ತಣ ಪರಿಸರ, ನಮ್ಮ ಪ್ರಪಂಚ, ಆಗ ನಮಗೆ ಸಹಜವಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಮೇಡಮ್. ಓಕೆ, ಇದನ್ನೇ ವಚನ ಸಾಹಿತ್ಯದಲ್ಲೂ ನೀವು ನಿಮ್ಮ ಅಧ್ಯಯನ ನಡೆಸಿದಾಗ ನಿಮಗೆ ವಚನ ಸಾಹಿತ್ಯದ ಮೂಲಕ ಮತ್ತೇನನ್ನ ನೀವು ಹೊರತೆಗೆದ್ರಿ? ನಿಮಗೆ ಏನಲ್ಲಿ ಬೆಳಕಾಗಿ ಕಾಣಿಸ್ತು? ಇಡೀ ವಚನ ಸಾಹಿತ್ಯವನ್ನು ನಾನು ಅಧ್ಯಯನ ಮಾಡಿದ ಸ್ವರೂಪ ಹೇಳೋದಾದ್ರೆ,
ಮನಸ್ಸು ಕೇಂದ್ರೀಕೃತವಾಗಿ ಈ ವಚನಗಳು ಮನಸ್ಸನ್ನ ಒಂದು ರಿಪೇರಿ ಮಾಡೋದು ಅಂತ ಹೇಳ್ತೀವಲ್ಲ, ಅದಕ್ಕಾಗಿ ಕಷ್ಟಪಟ್ಟಿದ್ದಾರೆ ಅಂತ ನಾವು ಬೇರೆ ಬೇರೆ ಆಂಗಲಾಗಿ ಹುಡುಕ್ಬಹುದು. ಸತ್ಯ ಇದೆ ಮತ್ತು ಸಾಧ್ಯತೆಗಳಿದೆ. ನೀನು ಪ್ರಕೃತಿಯೊಂದಿಗೆ ಜೀವನ ಪ್ರೀತಿಯನ್ನು ಹೊಂದು ಆ ಜೀವನ ಪ್ರೀತಿಯನ್ನು ಕಂಡುಕೊಳ್ಳೋದಿಕ್ಕೆ ನಿನ್ನ ಮನಸ್ಸನ್ನು ಹದಗೊಳಿಸಿಕೋ, ಆಗ ಮಾತ್ರ ಈ ಜಗತ್ತನ್ನ ಗೆಲ್ಲಬಹುದು ಅಂತ ವಚನಕಾರರು ಪ್ರತಿ ವಚನವೂ ಅದನ್ನೇ ಹೇಳುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅದೇ ಲಿಂಗ ಪರಿಕಲ್ಪನೆ. ಲಿಂಗ ಕಪ್ಪು, ನಿರಾಕಾರ, ಮನಸ್ಸು ಕೂಡ. ದೇವರು ಅಂದ್ರೆ ಮನಸ್ಸು ಅಂತ ನನ್ನ ಪರಿಕಲ್ಪನೆ ಮೇಡಮ್. ಓಕೆ, ಮನಸ್ಸನ್ನ ಕೈಯಲ್ಲಿ ಹಿಡಿದು ಆರಾಧಿಸಿ ಅದೇ ದೈವ, ಅದೇ ಮನಸ್ಸು ಅಂತ ಹೇಳಿದ್ರು ವಚನಕಾರರು. ಈಗ ಬಸವಣ್ಣನವರು ಇರಬಹುದು, ಅಕ್ಕಮಹಾದೇವಿ ಇರಬಹುದು, ಹಾಗೆ ಅದೇ ಸಾಲಿನಲ್ಲಿ ಬರುವಂತಹ ಮಾಚಿ ಮಡವಾಳಯ್ಯ ಇರಬಹುದು. ಇವರೆಲ್ಲರೂ ವಚನಗಳ ಮೂಲಕ ನಮಗೆ ಎಷ್ಟೆಲ್ಲ ಜ್ಞಾನೋದಯವನ್ನ ಕೊಟ್ಟರು ಅಂತ ಹೇಳೋದಕ್ಕೆ ಅಂದ್ರೆ ಅದ್ರ ಬಗ್ಗೆ ನೀವು ಅಧ್ಯಯನ ನಡೆಸಿದ್ದೀರಿ, ಅದನ್ನ ಕೇಳೋದಕ್ಕೆ ಖುಷಿ ಆಗುತ್ತೆ. ಯಾಕಂದ್ರೆ ಈ ಅಧ್ಯಯನ ಎಲ್ಲರೂ ಮಾಡೋದು ಸುಲಭವಾಗಿರೋದಲ್ಲ, ಮತ್ತೆ ಎಲ್ಲರೂ ಮಾಡಿರೋದಿಲ್ಲ. ತುಂಬಾ ವಿರಳರು ಈ ತರ, ಯಾಕೆಂದ್ರೆ ಇದು ತುಂಬಾ ಹಿಂದೆ ನಡೆದಿರೋದ್ರಿಂದ ದಾಖಲೆಗಳು ಬೇಕು, ಅಧ್ಯಯನ ಬೇಕು. ನಡೀತಾನೆ ಇದೆ ಅಧ್ಯಯನಗಳು, ಆದ್ರೆ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅಂತಹವರ ಸಾಲಿನಲ್ಲಿ ನೀವು ಇದ್ದೀರಾ ಅನ್ನೋಂಥದ್ದು. ಹಾಡಿಗಿಂತ ಮೊದಲು ವಚನ ಸಾಹಿತ್ಯದ ಬಗ್ಗೆ ನಮಗೆ ಹೇಳಿದ್ರಿ. ಈಗ ಇಂದಿನ ಯುವ ಪೀಳಿಗೆ ಏನಿದೆ, ಇವತ್ತಿನ ಡಿಜಿಟಲ್ ಯುಗ, ಹಾಗೇನೆ ಫೋನ್ಗಳು, ಮೊಬೈಲ್ಗಳ ಒಂದು ಹಾವಳಿಯಲ್ಲಿ ನಾವು ರೀಲ್ಸ್ ಯುಗದಲ್ಲಿ ಇದ್ದೀವಿ ಅಂತ ಹೇಳ್ಬೋದಲ್ವಾ. ಆದ್ರಿಂದ ಇವತ್ತಿನ ಯುವ ಪೀಳಿಗೆನ ಸಾಹಿತ್ಯದ ಕಡೆಗೆ ಸೆಳೆಯೋದು ಹೇಗೆ? ಇದರ ನೀವು ಪ್ರಾಧ್ಯಾಪಕರು, ಕಾಲೇಜಲ್ಲಿ ನೀವು ಯುವಕರಿಗೆ ಪ್ರತಿದಿನ ಅವ್ರ ಜೊತೆ ನಿಮ್ಮ ಇಂಟ್ರಾಕ್ಷನ್ ಅಂತೂ ಇದ್ದೇ ಇರುತ್ತೆ. ಅವ್ರನ್ನ ಸೆಳೆಯೋದಕ್ಕೆ ನೀವು ಯಾವ ಥರ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ? ಹೌದು ಮೇಡಮ್, ಇದು ಅಸನ್ಮುಖಿ ಕಾಲಘಟ್ಟ. ಎರಡು ರೀತಿಯ ಯುವ ಪೀಳಿಗೆ ಇವತ್ತು ಕಂಡು ಬರ್ತಾ ಇದೆ. ಒಂದು ಸಾಹಿತ್ಯದೊಳಗೆ ಸಂಪೂರ್ಣ ಮುಳುಗಿರುವಂತಹ ಮತ್ತು ಸಾಹಿತ್ಯದಿಂದ ಆಚೆ ಇರುವಂತಹ. ನಿಜವಾಗಿ ಯುವ ಪೀಳಿಗೆಗೆ ನಾನೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓದಿ, ತುಂಬ ಚೆನ್ನಾಗಿ ಓದಿ. ನೀವು ಕುವೆಂಪು, ಬೇಂದ್ರೆ ಕಾಲಘಟ್ಟದ 20ನೇ ಶತಮಾನಕ್ಕಿಂತಲೂ ಮೀರಿದಂತಹ ಸಾಹಿತ್ಯಕ್ಕೆ ತೊಡಗಿರುವ ಯುವ ಪೀಳಿಗೆಯನ್ನು ಇವತ್ತು ನೋಡಬಹುದು. ದಿನಕ್ಕೆ 100 ಪುಸ್ತಕಗಳು ಬೇರೆ ಬೇರೆ ಮಾದರಿಯಲ್ಲಿ ಬರ್ತಾ ಇದ್ದಾವೆ. ಮತ್ತು ಸಾಹಿತ್ಯ ಈ ಡಿಜಿಟಲ್ ಯುಗದೊಳಗೆ, ಡಿಜಿಟಲ್ ಒಳಗೆ ಸಾಹಿತ್ಯವನ್ನ ಅಭೇದ್ಯವಾಗಿ ಕೊಡ್ತಾ ಇದ್ದಾರೆ. ಆದರೆ ಇದೆಲ್ಲದಕ್ಕೂ ಓದು ಇಲ್ಲದೆ ಹೋದರೆ ಬರೀ ಖಾಲಿ ಕೊಡ ಅಲುಗಾಡದಂತೆ ಆಗಬಹುದು. ಆದ್ದರಿಂದ ನಮ್ಮ ಇಂದಿನ ಸಾಹಿತ್ಯವನ್ನ ಚೆನ್ನಾಗಿ ಓದಿಕೊಂಡಿದ್ದೇ ಆದರೆ ಈ ಯುವ ಪೀಳಿಗೆ ಇವತ್ತೇನು ಕೊಡ್ತಾ ಇದೆ ಡಿಜಿಟಲ್ ಮಾಧ್ಯಮದಲ್ಲಿ, ಅದು ಅದ್ಭುತವಾಗುತ್ತೆ. ಮತ್ತು 20ನೇ ಶತಮಾನವನ್ನು ಮೀರಿಸಿದ ಸಾಹಿತ್ಯವನ್ನು ನಾವು 21ನೇ ಶತಮಾನದಲ್ಲಿ ಕಟ್ಟಬಹುದು ಎಂಬುದು ನನ್ನ ಅಭಿಪ್ರಾಯ. ಸುಮ್ಮನೆ ಒಂದು ಸಾಲು ಹೇಳಿಬಿಟ್ಟು ನಾನು ನಿಲ್ಲಿಸ್ತೇನೆ. ಕುಮಾರವ್ಯಾಸ ಹೇಳ್ತಾನೆ, ವೇದ ಪುರುಷನ ಸುತನ ಸಹೋದರನ ಮಗನ ತಳೋದರಿಯ ಮಾತುಳನ ಅತುಳನ ಭುಜಬಲದಿ ಕಾದಿ ಗೆಲಿತನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರ ನಾರಾಯಣ. ಒಂದೇ ಒಂದು ಈ ಕಾವ್ಯದ ಒಂದು ಭಾಗದಲ್ಲಿ, 6 ಸಾಲಿನ ಈ ಕಾವ್ಯದ ಭಾಗದಲ್ಲಿ ಇಡೀ ಮಹಾಭಾರತದ ಆ ಸಂಬಂಧಗಳನ್ನು ಕಟ್ಟಿಕೊಟ್ಟಿದ್ದಾರಲ್ಲ, ಇದು ಅದ್ಭುತವಾದ ಶಕ್ತಿ. ಇದಕ್ಕೆ ಆ ಓದು, ಸುದೀರ್ಘವಾದ ಓದು ಕಾರಣ ಆಗಿತ್ತು. ನಮ್ಮ ಅದ್ಭುತ ಸಾಹಿತ್ಯ ಎಲ್ಲವೂ ಕೂಡ ಸುದೀರ್ಘ ಓದಿನಿಂದ ಬಂದದ್ದದ್ದು ಅಂತ ನನಗೆ ಜಿ ಕೃಷ್ಣಪ್ಪ ಅವರು ಹೇಳ್ತಾ ಇದ್ರು. ಓದು, ಕುವೆಂಪು, ಬೇಂದ್ರೆ ಅಂತಹ ಸಾಹಿತ್ಯವನ್ನು ಚೆನ್ನಾಗಿ ಓದು, ಸಾಹಿತ್ಯವನ್ನು ಚೆನ್ನಾಗಿ ಬರಿಬಹುದು ಅಂತ. ನಾನು ಯುವಕರಿಗೂ ಅದನ್ನೇ ಹೇಳ್ತೇನೆ. ಎಲ್ಲರನ್ನು ಭೇದವಿಲ್ಲದೆ ಓದಿ, ಭೇದವನ್ನು ಇಟ್ಟುಕೊಳ್ಳದೆ ಅವ್ರದ್ದು ಓದಬೇಕು ಇವ್ರದ್ದು ಓದಬೇಕು ಅನ್ನೋ ಭೇದವನ್ನು ಇಟ್ಟುಕೊಳ್ಳದೆ ಸುಮ್ಮನೆ ಓದ್ತಾ ಇರಿ. ನಿಮಗೆ ಅದ್ಭುತವಾದ ಸಾಹಿತ್ಯದ ಈ ಒಲವನ್ನು ಚಿಮ್ಮಿಸೋದಕ್ಕೆ ಸಹಕಾರಿಯಾಗುತ್ತೆ ಅಂತ ನಾನಾದರೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಓದುವುದೇ ಮೂಲ, ಓದುವುದೇ ಒಂದು ತಳಹದಿ, ಗಟ್ಟಿಯ ತಳಹದಿ ಬೇಕು ಅಂದರೆ ಓದಬೇಕು. ಸಾಹಿತ್ಯವನ್ನು ಓದಿದ್ರೆ ಸಾಹಿತ್ಯನ ಬೆಳೆಸೋದಕ್ಕೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಮತ್ತಷ್ಟು ಮಾತಾಡೋಣ ಮತ್ತೊಂದು ಹಾಡಿನ ನಂತರ. ಹಾಡಿಗಿಂತ ಮೊದಲು ನಾವು ಮಾತಾಡ್ತಾ ಇದ್ವಿ, ಯುವ ಜನತೆಯನ್ನ ಸಾಹಿತ್ಯದೆಡೆಗೆ ಸೆಳೆಯೋದಕ್ಕೆ ನಿಮ್ಮ ಪ್ರಯತ್ನ ಹೇಗಿದೆ ಅಂತ ಹೇಳಿದ್ರಿ. ಓದಿ ಅಂತ ನಿಮ್ಮ ಕಿವಿ ಮಾತನ್ನು ಸಹ ನಮಗೆ ತಲುಪಿಸಿದ್ರಿ. ಆದರೆ ಯುವ ಜನತೆಗೇನೋ ಓದಿ ಅಂತ ಹೇಳ್ಬೋದು, 2 ಪುಸ್ತಕಗಳು ಕೊಟ್ಟು ಕೂರಿಸ್ಬೋದು. ಆದರೆ ಈ ಮಕ್ಕಳ ವಿಚಾರಕ್ಕೆ ಬರೋದಾದರೆ, ಮಕ್ಕಳು ಮತ್ತು ಪೋಷಕರ ವಿಚಾರಕ್ಕೆ ಬರೋದಾದರೆ, ಈಗಂತೂ ಬೇಸಿಗೆ ರಜೆ ಕಳೀತಾ ಇದ್ದಾರೆ ಮಕ್ಕಳನ್ನ ನಾವು ಹೇಗೆ ಈ ಸಾಹಿತ್ಯದ ಕಡೆಗೆ ಅವರಿಗೆ ಆಸಕ್ತಿಯನ್ನು ಬೆಳೆಸ್ಬೋದು, ಅಥವಾ ಅವರನ್ನು ಈ ಕಡೆಗೂ ಸ್ವಲ್ಪ ಸೆಳೆಯುವಂಥ ಪ್ರಯತ್ನವನ್ನು ಮಕ್ಕಳು ಮತ್ತು ಪೋಷಕರು ಇಬ್ಬರಿಗೂ ಸೇರಿ ನಿಮ್ಮ ಕಡೆಯಿಂದ ಕೆಲವು ಮಾತುಗಳನ್ನು ಹೇಳೋದಾದ್ರೆ ಏನು ಹೇಳ್ತೀರಾ? ಮಕ್ಕಳು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಸೃಷ್ಟಿಯಾಗಿದ್ದೆ ಈ ಬೇಸಿಗೆ ಶಿಬಿರಗಳು ಮೇಡಮ್. ನಿಜ ಹೇಳಬೇಕಂದ್ರೆ ಪೋಷಕರು ಈ ಬೇಸಿಗೆ ಶಿಬಿರಗಳನ್ನು
ತನ್ನ ಮಕ್ಕಳೊಂದಿಗೆ ಕಳೆಯೋದು ಬಹಳ ಮುಖ್ಯ ಆಗಿದೆ. ಬೇಸಿಗೆ ಶಿಬಿರಗಳು ಇವತ್ತು ಉದ್ಯಮಗಳಾಗಿ ಪರಿವರ್ತನೆಗೊಂಡಿದೆ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಯಾರಿಗೆ ಪೋಷಕರು ಮಕ್ಕಳೊಂದಿಗೆ ತುಂಬ ಚೆನ್ನಾಗಿ ದಿನಗಳನ್ನು ಸ್ಪೆಂಡ್ ಮಾಡಿದ್ದಾರೋ ಅವರಿಗೆ ನಗರಮುಖಿ ಇದ್ದು ಗ್ರಾಮೀಣ ಸಂಪರ್ಕ ಇಲ್ಲದೆ ಹೋದರೆ ಶಿಬಿರಗಳಿಗೆ ಕಳಿಸಿ. ಅಕಸ್ಮಾತ್ ನಿಮಗೇನಾದರೂ ಗ್ರಾಮೀಣ ಸಂಬಂಧ ಇದ್ದರೆ, ಯಾವುದಾದ್ರೂ ಗ್ರಾಮೀಣ ಸಂಬಂಧ ಇದ್ದರೆ, ಅಜ್ಜಿ ಮನೆ ಹಾಗೆ ಹೀಗೆ ಗ್ರಾಮೀಣ ಸಂಬಂಧಗಳಿದ್ರೆ, ಅಥವಾ ನಿಮಗೆ ಮಕ್ಕಳೊಂದಿಗೆ ಸಂಬಂಧ ಸ್ವಲ್ಪ ಒಡನಾಟ ಕಡಿಮೆ ಆಗಿದ್ದರೆ ದಯವಿಟ್ಟು ಈ ಬೇಸಿಗೆಯನ್ನು ನೀವು ಪೋಷಕರು ಮಕ್ಕಳೊಂದಿಗೆ ಕಳೆಯಿರಿ. ನಿಮ್ಮ ಸಂಪರ್ಕ ಕಳಚಿಕೊಂಡ್ರೆ ಅವು ಸೋಷಿಯಲ್ ಮೀಡಿಯಾಗೂ ಅಡಿಕ್ಟ್ ಆಗ್ತವೆ, ನಾಳೆ ದಿನ ನಿಮ್ಮಿಂದಲೂ ದೂರ ಆಗ್ತವೆ, ಭಾವನಾತ್ಮಕವಾಗಿ ದೂರ ಆಗ್ತವೆ. ಈ ಬೇಸಿಗೆಯನ್ನು ಶಿಬಿರಗಳ ಮೂಲಕ ನಾವು ಒಂದಿಷ್ಟು ಕೋರ್ಸ್ ರೀತಿಯಲ್ಲಿ ಕಲಿಸೋದಕ್ಕಿಂತ ನಮ್ಮೊಂದಿಗೆ ಪೋಷಕರೊಂದಿಗೆ ಒಂದು ಸಂಬಂಧವನ್ನು ಬೆಳೆಸುವಂಥ ಶಿಬಿರಗಳಾಗಿ ಬದಲಾಗಲಿ. ಅನಿವಾರ್ಯವಾಗಿ ಈ ಸಂಬಂಧ ಗಟ್ಟಿ ಇದೆ, ಇನ್ನೂ ಚೆನ್ನಾಗಿದೆ, ನಮ್ಮ ನಗರಮುಖಿಯಲ್ಲಿ ಇದ್ದೇವೆ, ಮಕ್ಕಳಿಗೆ ಏನಾದರೂ ಒಂದು ಬೇಕು ಅಂದ ಕಾರಣದಲ್ಲಿ ಈ ಶಿಬಿರಗಳಿಗೆ ಹೋಗಲಿ. ಅದನ್ನು ಹೊರತಾಗಿ ನಾಟಕ, ಹಾಡು, ಮತ್ತೊಂದು ಮಗದೊಂದು ಕಾರಣಕ್ಕಾಗಿ ನಾವು ಮಕ್ಕಳನ್ನ ಈ ಬೇಸಿಗೆಯ ದಿನಗಳಲ್ಲಿ ದೂರ ಮಾಡೋದು ತಪ್ಪು. ಯಾಕೆಂದರೆ ನಾವು ಶಾಲೆಯಲ್ಲಿ ರಜೆ ಕೊಡೋದು ನಿಮ್ಮೊಂದಿಗೆ ಕಾಲ ಕಳೀಲಿ ಅಂತ. ನೀವು ಅಲ್ಲಿಯೂ ಕೂಡ ಮತ್ತೊಂದು ತರಬೇತಿಗೆ ಹಾಕಿದ್ರೆ ಎಲ್ಲೋ ಒಂದು ಕಡೆ ಈ ವಾತ್ಸಲ್ಯದಿಂದ ದೂರ ಆಗ್ತವೆ ಅನ್ನೋದು ನನ್ನ ಅಭಿಲಾಷೆ. ಮಕ್ಕಳುಗಳು ಕೂಡ ಅಷ್ಟೇ ಈ ಸಂದರ್ಭವನ್ನು ಬಹಳ ಸೃಜನಶೀಲವಾಗಿ ಮಕ್ಕಳು ಬಳಸ್ಕೋತವೆ. ನಾವು ಪರಿಸರವನ್ನು ಸಿದ್ಧ ಮಾಡಿಕೊಟ್ರೆ ಸಾಕು, ಆ ಪರಿಸರದಲ್ಲಿ ಹಾಗೆ ಮಕ್ಕಳುಗಳು ಬೆಳೀತಾ ಹೋಗ್ತವೆ. ನೀವು ಮಾಡ್ತಾ ಇರೋದು ಯಾವುದೂ ತಪ್ಪಲ್ಲ. ಆದರೆ ನೀವು ಮಾಡುವ ಮುಂಚೆ ನಿಮ್ಮ ಪೋಷಕರು ಅಥವಾ ನಿಮ್ಮ ಪರಿಸರದಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದು ಗ್ರಹಿಸ್ಕೊಂಡ್ಬಿಟ್ರೆ ಸಾಕು, ನೀವು ಮಾಡ್ತಾ ಇರೋದು ಎಲ್ಲದೂ ಸರಿ ಅನ್ನೋದು ನಿಮಗೆ ಅರಿವಾಗುತ್ತೆ ಅಂತ ನಾನು ಮಕ್ಕಳಿಗೆ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಲವಂತದಿಂದ ಏನನ್ನೂ ಮಾಡಬೇಡಿ. ನೀವು ಮಾಡ್ತಾ ಇರೋದು ಸರಿ ಇದೆ, ಆದರೆ ಮಾಡೋದಕ್ಕೂ ಮುಂಚೆ ನಿಮ್ಮ ಪೋಷಕರನ್ನು, ನಿಮ್ಮ ಪರಿಸರವನ್ನು ಒಂದು ಸಲ ನೋಡಿ ಅಂತ ನಾನು ಮಕ್ಕಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಪೋಷಕರು ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಅದು ಮಕ್ಕಳ ಮೇಲೆ ಪ್ರೇರೇಪಣೆ ನೀಡುತ್ತೆ, ಮಕ್ಕಳು ಸಹ ಅದನ್ನೇ ಫಾಲೋ ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತ ಸರ್, ಸಂತೋಷ ಆಯಿತು ನಿಮ್ಮ ಮಾತುಗಳನ್ನ ಕೇಳಿ. ಮುಂದೆ ಮತ್ತೊಂದು ಹಾಡಿದೆ, ಹಾಡಿನ ನಂತರ ಮತ್ತಷ್ಟು ಮಾತುಕತೆನ ಮುಂದುವರ್ಸೋಣ. ಕಾರ್ಯಕ್ರಮದಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ವಿ ಸರ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಿಮ್ಮ ಮುಂದಿನ ಯೋಜನೆಗಳೇನು? ಮುಂದೆ ನಿಮ್ಮ ಸಾಹಿತ್ಯ ಕೃಷಿಯನ್ನ ಯಾವ ರೀತಿ ಮುಂದುವರಿಸಬೇಕು ಅಂತ ಇದ್ದೀರಾ? ಮೇಡಮ್, ಈಗಾಗಲೇ 12 ಕೃತಿಗಳನ್ನು ನಾನು ಕನ್ನಡ ಸಾಹಿತ್ಯಕ್ಕೆ ಅರ್ಪಿಸಿದ್ದೇನೆ. ಈಗ ಒಲವಿನ ಕೈಬುಟ್ಟಿಯನ್ನು ಇತ್ತೀಚೆಗೆ ಕೊಟ್ಟೆ. ನನ್ನ ಬಹಳ ಮುಖ್ಯವಾದ ಮುಂದಿನ ಗುರಿ, ಈಗಾಗಲೇ 1000 ಕಥೆಗಳ ಮೆಟ್ರೋ ಕಥನ ಸಿದ್ಧವಾಗಿ ಮುದ್ರಣಕ್ಕೆ ಹೊರಟಿದೆ. ಈ ಬಹಳ ಮುಖ್ಯವಾಗಿ ಒಂದು ಇತ್ತೀಚಿನ ಸಮಕಾಲೀನ ಕಾವ್ಯಗಳನ್ನು, ಅಕ್ಷರಬಸ ಕಾವ್ಯದ ನಂತರ ಮತ್ತೊಂದು ಅಕ್ಷರಬಸ ಕಾವ್ಯವನ್ನು ಸಂಪಾದನೆ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಆಸೆ. ಅದೆಲ್ಲದರ ಜೊತೆಗೆ ಇವತ್ತಿನ ಸಮಕಾಲೀನ ಜನರ ಒಂದಿಷ್ಟು ಸಾಹಿತ್ಯವನ್ನು ಓದಬೇಕು, ಅದನ್ನು ಹೊಸದಾಗಿ ನಾನು ವಿಮರ್ಶೆ ಮಾಡಬೇಕು ಅನ್ನುವುದಂತಹ ನನ್ನ ಒಂದು ಯೋಜನೆಯನ್ನು ಹೊಸದಾಗಿ ಅಂದ್ಕೊಂಡಿದ್ದೇನೆ. ಸಾಹಿತ್ಯ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಪ್ರೇರಣೆಯನ್ನು ನೀಡಿದವರು ಯಾರು ನಿಮಗೆ ಸ್ಫೂರ್ತಿಯಾದವರು? ನನಗೆ ಬಹಳ ಪ್ರೇರಣೆ ನೀಡಿದವರು ನನಗೆ ಡಾಕ್ಟರ್ ಗೋವಿಂದರಾಯ ಅಂತ ನನ್ನ ಗುರುಗಳು. ಹಾಗೆಯೇ ಬೇಂದ್ರೆ ಕೃಷ್ಣಪ್ಪ ಅಂತ, ಅವರು ಕೂಡ ಇಲ್ಲಿ ಸಾಕಷ್ಟು ಸಲ ಮಾತಾಡಿದ್ದಾರೆ. ಅವರು ಈಗ ಸದ್ಯ ಇಲ್ಲ. ಅವರು ನನಗೆ ಬಹಳ ಹಿನ್ನೆಲೆ ಮತ್ತು ಪ್ರೇರಣೆಯನ್ನು ನೀಡಿದಂಥವ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ವಿಶ್ವವಿದ್ಯಾಲಯ ನನ್ನ ಬರಹಕ್ಕೆ ನಮ್ಮಂಥವ್ರಿಗೆ ಬರೀರಿ ಅಂತ ಹೇಳುತ್ತಲ್ಲ ಪ್ರತಿನಿತ್ಯ, ಅದಕ್ಕಾಗಿ ಸಮಯ ಕೊಡುತ್ತಲ್ಲ, ಅದಕ್ಕಿಂತ ದೊಡ್ಡದ್ದು ಮತ್ತೊಂದು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ನನ್ನ ಹಿರಿಮೆ ಮೇಡಮ್. ಹಾಗೆ ಈ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇವಾಗ ಒಂದು ಪುಸ್ತಕ ನೀವು ನನಗೆ ಕೊಟ್ಟಿದ್ದೀರಿ, ಉಸಿರಿನ ಪರಿಮಳವಿರಲು ವಚನ ಸಾಹಿತ್ಯಕ್ಕೆ ಹೊಸ ವ್ಯಾಖ್ಯಾನ ಅಂತ ಹೇಳಿ. ಈ ರೀತಿ ಪುಸ್ತಕಗಳಿಗೆ ನೀವು ಹೇಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತೀರಾ? ಇದೊಂದು ಸಂಶೋಧನಾ ಕೃತಿ ಮೇಡಮ್. ಒಂದು ಸಂಶೋಧನಾ ಲೇಖನವನ್ನು ಸಿದ್ಧ ಮಾಡಬೇಕಾದ್ರೆ ಸಾಮಾನ್ಯವಾಗಿ 1 ತಿಂಗಳು, 2 ತಿಂಗಳು, 3 ತಿಂಗಳು, ಕೆಲವು ಟೈಮಲ್ಲಿ 6 ತಿಂಗಳು, ವರ್ಷಗಳ ಗಟ್ಟಲೆ ಆಗುತ್ತೆ. ಇದು ಸುಮಾರು ಒಂದು 10 ವರ್ಷಗಳ ಹಿಂದಿನಿಂದ ನಡೆದಿರುವಂತಹ ಒಂದು ವಚನ ಸಾಹಿತ್ಯದ ಅಧ್ಯಯನ, ಸಂಶೋಧನೆ ಅನ್ನೋದೇ ಹಾಗೆ.
ಒಂದು ದಿನದಲ್ಲಿಯೂ ಕೂಡ ಮುಕ್ತಾಯ ಆಗಬಹುದು, 1 ವರ್ಷ ಅಥವಾ 16 ವರ್ಷಗಳು ಕೂಡ. ಬೇಂದ್ರೆ ಭೃಂಗದ ಬೆನ್ನೇರಿಯನ ಕವಿತೆಯನ್ನ ಸುಮಾರು 7 ವರ್ಷ ಏನೋ ಬರೆದ್ರಂತೆ. ಹಾಗಾಯ್ತು ಸಂಶೋಧನೆ ಅನ್ನೋದೇ ಹಾಗೆ, ತುಂಬಾ ಸಮಯ ತಗೊಳುತ್ತೆ. ಸಮಯ ತಗೊಂಡು ಮಾಡಿದಾಗ್ಲೇ ಅದು ಅದಕ್ಕೂ ಬೇಕಾಗಿರುವಂತಹ ಎಲ್ಲವೂ ಸಲ್ಲಿ ಒಂದು ವೈಟೇಜ್ ಬರೋದಕ್ಕೆ ಸಾಧ್ಯ ಆಗುತ್ತೆ, ಅರ್ಥಪೂರ್ಣ ಅಧ್ಯಯನ ಆಗುತ್ತೆ. ಹೌದು ಸರ್, ಖಂಡಿತ. ಆ ಕಾರ್ಯಕ್ರಮದಲ್ಲಿ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದಕ್ಕೆ ತುಂಬಾನೇ ಸಂತೋಷವಾಯಿತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಕೇಳುಗರಿಗೂ ಸಹ ನಿಮ್ಮ ಮಾತುಗಳೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದೇ ಬಿಡ್ತು. ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಧನ್ಯವಾದಗಳು ಮೇಡಮ್. ಆಕಾಶವಾಣಿ ತಂಡಕ್ಕೂ ಹಾಗೂ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ರವಿಶಂಕರ್ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. I